ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಪೊದೆಯ ಮಧ್ಯದಿಂದ ಹಸುಗೂಸಿನ ಕೂಗು. ಯಾವ ಮಹಾತಾಯಿ ಹೆತ್ತು ಎಸೆದು ಹೋಗಿದ್ಲೋ ಏನು. ಮಗುವಿನ ಅಳುವಿನ ಸದ್ದು ಕೇಳಿ ಹೋಗಿದ್ದು ಆ ತಾಯಿ. ಮಕ್ಕಳಿಲ್ಲದ ಮಗನಿಗೆ ದೇವರೇ ಮಗುವನ್ನ ಕರುಣಿಸಿದ ಅಂದ್ಕೊಂಡು ಮನೆಗೆ ತಗೊಂಡು ಬಂದು ಅಕ್ಕರೆಯಿಂದ ಜೋಪಾನ ಮಾಡೋದಕ್ಕೆ ನಿಲ್ತಾಳೆ. ಆದ್ರೆ ನಂತರ ಆಗಿದ್ದು ಮಾತ್ರ ಹೃದಯ ವಿದ್ರಾವಕ. ಇದೇ ಇವತ್ತಿನ FIR. ಹೆತ್ತರೆ ಮಾತ್ರ ತಾಯಿ. ನಮ್ಗೆ ಇದೇ ಪಾಪ ಬೇಕು ಸರ್. ಈ ದೃಶ್ಯವನ್ನು ನೋಡಿದ್ರೆ ಎಂಥ ಕಲ್ಲು ಹೃದಯವಾದ್ರೂ ಒಮ್ಮೆ ಕರಗತ್ತೆ ಅಲ್ವಾ? ಈ ಮಗುವನ್ನ ನಮ್ಗೆ ಕೊಡಿ, ನಾವೇ ಸಾಕೊಳ್ತೀವಿ, ಮಗುವನ್ನ ನಮ್ಮಿಂದ ದೂರ ಮಾಡಿದ್ರೆ ನಾನು ಜೀವ ಸಹಿತ ಇರೋದಿಲ್ಲ ಅನ್ನುವಂಥ ತಾಯಿ. ಮನೆಗೆ ಒಂದು ಮಗು ಬಂದು ಬರಿದಾದ ಬದುಕಲ್ಲಿ ಹೊಸ ಕಿರಣವೊಂದು ಮೂಡಿತ್ತು ಅನ್ನೋವಾಗ್ಲೇ ನಡೆದದ್ದು ಇಂಥದ್ದೊಂದು ಘಟನೆ. ಅದು ಚಿಕ್ಕಮಗಳೂರಿನ ಮಕ್ಕಳ ಕಲ್ಯಾಣ ಸಮಿತಿಯ ಕಚೇರಿಯ ಮುಂಭಾಗ. ಆಕೆಯ ಮಗುವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅಧಿಕಾರಿಗಳದ್ದೇ ಕಾರುಬಾರು ಅಂತ ಹೇಳಬಹುದು. ಆದ್ರೆ ಈಕೆ ಮಗುವಿನ ಹೆತ್ತವಳಂತೂ ಅಲ್ಲ. ಈಗ 2 ತಿಂಗಳ ಹಿಂದೆ ಚಿಕ್ಕಮಗಳೂರಿನ ರಾಜೀವ್ ಗಾಂಧಿ ಬಡಾವಣೆಯ ಮುಳ್ಳಿನ ಪೊದೆಯೊಂದರಲ್ಲಿ 2 ದಿನಗಳ ಹಿಂದೆ ಹುಟ್ಟಿದ್ದಂಥ ಈ ಮಗುವನ್ನ ಎಸೆದು ಹೋಗಿದ್ರು. ಪಾಪ ತಾಯಿಯ ಮಡಿಲಲ್ಲಿ ಬೆಚ್ಚಗೆ ಮಲಗಬೇಕಾಗಿದ್ದಂಥ ಕಂದ ಜಾಲಿಯ ಮುಳ್ಳಿನ ಪೊದೆಯಲ್ಲಿ ಬಿದ್ದಿತ್ತು. ಚಳಿ ಹಸುವಿನಿಂದ ಮಗು ಅಳೋದಕ್ಕೆ ಶುರು ಮಾಡಿತ್ತು. ಆ ಜಾಗದಲ್ಲಿ ಅದೆಷ್ಟು ಜನ ಓಡಾಡಿದ್ರೋ ಗೊತ್ತಿಲ್ಲ. ಯಾರ ಕಿವಿಗೂ ಮಗುವಿನ ಆರ್ತನಾದವಂತೂ ಕೇಳಿಸಿಕೊಂಡಿರಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದವಳು ಈ ಅಜ್ಜಿ ಐಷಾಭಿ. ಈ ಐಷಾಭಿಯ ಕಿವಿಗೆ ಮಗುವಿನ ಅಳು ಕೇಳಿಸಿದೆ. ಈ ಜಾಗದಲ್ಲಿ ಮಗುವಿನ ಅಳು ಎಲ್ಲಿಂದ ಬರ್ತಾ ಇದೆ ಅಂದ್ಕೊಂಡು ಹೋಗಿ ನೋಡಿದಾಗ ಕಂಡಿದ್ದು ಪ್ಲಾಸ್ಟಿಕ್ ಚೀಲವೊಂದನ್ನ ಹಾಸಿ ಬಟ್ಟೆಯೊಂದರಲ್ಲಿ ಮಗುವನ್ನ ಮಲಗಿಸಿ ಹೋಗಿದ್ದಂತಹ ದೃಶ್ಯ. ಆ ಎಳೆ ಕಂದಮ್ಮನನ್ನ ನೋಡಿದ ಐಷಾಬಿಗೆ ಇದು ತಮಗಾಗಿ ದೇವರು ಕೊಟ್ಟಂಥ ಮಗು ಅಂತ ಅನಿಸಿರಬೇಕು. ಕಾರಣ ಅವಳ ಮಗ ಮುಬಾರಕ್ ಮತ್ತು ನಾಸಿರಾ ಬಾನು ದಂಪತಿಗೆ ಮದುವೆಯಾಗಿ 10 ವರ್ಷಗಳಾದರೂ ಮಗುವಾಗಿರಲ್ಲ. ಅದೇ ಕೊರಗಲ್ಲಿ ಅವರು ಕಂಡ ಕಡೆಗಳಲ್ಲೆಲ್ಲ ಅಲ್ದಿದ್ರು. ಹೇಗೂ ಒಂದು ಮಗು ಅನಾಥವಾಗಿ ಬಿದ್ದಿದೆ, ಇದನ್ನೇ ತಮ್ಮ ಮಗು ಅಂತ ಸಾಕೊಳ್ಳಿ ಅಂದ್ಕೊಂಡು ಮನೆಗೆ ತಗೊಂಡು ಹೋದ್ಲು. ತುಂಬಾ ರಕ್ತ ಇದ್ದು ಇರುವೆ ಇತ್ತು. ಅದು ತಗೊಂಡು ಬಂದು ನಾನು ಎಲ್ಲರಿಗೂ ತೋರಿಸು. ಒಬ್ರು ಮುಟ್ಲಿಲ್ಲ ಸರ್. ಅಲ್ಲಿ ಮುಟ್ಟಿಲಿದ್ಕೆ ನಾವೆಲ್ಲ ಹೋಗಿ ನಮ್ಮ ತಿಮ್ಮಕ್ಕರಿಗೂ ಸೂರ್ಯನರಿಗೆ ಕರೆದು ತೋರಿಸ್ತು. ಅವ್ರೇನಂದ್ರು ಏನು ಹೆದರ್ಬೇಕಾಗಿಲ್ಲ, ನೀವು ಕ್ಲೀನ್ ಮಾಡ್ಕೊಂಡು ನಿಮ್ದೇ ಅಂತ ನೀವು ಸಾಕೇಳಿ ಅಮ್ಮ ಅಂತ ಅವ್ರು ಹೇಳಿದ್ರು ಸರ್. ಆಯ್ತು ಅಣ್ಣ ಅಂಥೇಳಿ ಅವ್ರ ಮುಂದೆನೆ ಎಲ್ಲರೂ ಬಂದು ನೋಡ್ಕೊಂಡು ನೋಡಿ ಒಂಥರ ಮಕ ತಿರ್ಕೊಂಡು ಹೋದ್ರು ಸರ್ ಎಲ್ಲರೂ. ಮಗುವನ್ನ ತೆಗೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮಗು ಮನೆಗೆ ಬಂದ ಸಂಭ್ರಮ, ಜೊತೆಗೆ ದೇವರೇ ಕೊಟ್ಟ ಮಗು ಅನ್ನುವಂತ ಭಾವನೆ. ಹಾಗಾಗಿ ದೇವರ ಹೆಸರನ್ನೇ ಇಡೋಣ ಅಂತ ಅಬ್ದುಲ್ಲಾ ಅಂತ ಹೆಸರನ್ನು ಇಟ್ಟಿದ್ರು. ನಮಗೆ ಮದುವೆ ಆಗಿ 10 ವರ್ಷ ಆಯಿತು. ಎಲ್ಲ ಕಡೆ ತೋರಿಸಿದ್ರು, ಮಕ್ಕಳು ಆಗಿಲ್ಲ. ನಮಗೆ ಆ ಬೇಜಾರದಿಂದ ಸುಮ್ಮನಾಗ್ಬಿಟ್ಟಿದ್ವಿ ಸರ್. ಏನಾಯ್ತು ಮಗು ಸಿಕ್ತ ಅಂತ ನಾವು ಖುಷಿಯಿಂದ ಭಾಳ ಬೆಳೆದ್ವಿ ಸರ್. ಅದಕ್ಕೆ ಈಗ ಯಾರೋ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದಾರೆ ಸರ್. ಇಲ್ಲಿಗೆ ನಾವು ಇಲ್ಲಿಗೆ ಬಂದಾಗ ಅವ್ರ ಮಗು ಕಿತ್ಕೊಳ್ತೀವಿ, ಇಲ್ಲಾಂದರೆ ನಾವು ಇದು ಮಾಡಿಕೊಡಲ್ಲ, ನೋಡೋಣ ಅದು ಅಂತ ಹೇಳಿದ್ರು ಸರ್. ಬೇರೆ ಪಾಪ ಸಿಗತ್ತೆ ಅಂತ ಹಾಸ್ಪಿಟ್ಲಿಗೆಲ್ಲ ಟ್ರೀಟ್ಮೆಂಟ್ಸ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ವಿ ಸರ್. ಅದಕ್ಕೆ ನಾವೀಗ ಪಾಪ ನಮಗೆ ಬೇಕು ಸರ್. ಬೇರೆಯವ್ರಿಗೆ ಯಾರು ಕೂಡ ಕೊಡಲ್ಲ ಸರ್. ನಾವು ಏನಾದರೂ ನಾವು ಇಲ್ಲೇ ಇದು ಮಾಡ್ತೀವಿ ಸರ್. ಗೌರ್ಮೆಂಟಿಂದ ಆಗಲಿ ಎಲ್ಲರಾಗಲಿ ಇದು ಮಾಡ್ತೀವಿ ಸರ್. ಏನು ಕಷ್ಟ ಕೊಡ್ತಾರೋ ಅದು ಕಷ್ಟ ಅನ್ಸ್ಕೊಂಡು ಹೋಗ್ತೀವಿ ಸರ್. ನಾವು ಪಾಪು ಬೇಕೇ ಬೇಕು ಸರ್. ನಮಗೆ ಪಾಪುಗೆ ಎಲ್ಲ ರಕ್ತ ಇರುವೆ ಎಲ್ಲ ಇಳ್ಕೊಂಡಿತ್ತು. ನಾವು ಮನೆಗೆ ತಂದು ನಮ್ಮ ಕಿವಿಯಲ್ಲಿ ಹೇಳಿ ಆಮೇಲೆ ನಾವು ಹೆಸರಿಟ್ಟು ಸರ್, ನಮ್ಮ ದೇವ್ರದ್ದು ಹೆಸರಿಟ್ಟು ನಾವು ಚೆನ್ನಾಗಿ ಸಾಂಗ್ಕೊಂಡಿದ್ದೀವಿ ಸರ್. ಇದು 2 ತಿಂಗಳು ತುಂಬಿ ಇವತ್ತಿಗೆ 10 ದಿವಸ ಸರ್.
ಈಗ ಇವರೆಲ್ಲ ಬೇರೆ ಮಗು ತಾಳಿ ಕೊಡಲ್ಲ ಅಂತಿದ್ದಾರೆ ಸರ್. ಮಗು ಮನೆಗೆ ಬಂದ ಖುಷಿಯಲ್ಲಿ 2 ತಿಂಗಳು ಕಳೆದೇ ಹೋಯಿತು. ಈ ಖುಷಿ ಹೆಚ್ಚು ದಿನ ಉಳಿಲೇ ಇಲ್ಲ. ಮಕ್ಕಳ ಕಲ್ಯಾಣ ಸಮಿತಿಯವರಿಗೆ ಇಲ್ಲೊಂದು ಮಗು ಸಿಕ್ಕಿದೆ ಅಂತ ಕಿವಿಗೆ ಬಿದ್ದಿದೆ. ತಕ್ಷಣ ಅಧಿಕಾರಿಗಳು ಕಡೂರು ಪೊಲೀಸರ ಜೊತೆಗೆ ಮುಬಾರಕ್ ಮತ್ತು ನಾಸಿರಾ ಬಾಬು ಮನೆಗೆ ಬಂದಿದ್ದಾರೆ. ಈ ಮಗು ನಮಗೆ ಮಕ್ಕಳ ರಕ್ಷಣಾಧಿಕಾರಿಗಳವರಿಂದ ಅವರ ಮಾಹಿತಿ ಮೇರೆಗೆ ಈ ಥರ ಒಂದು ಅಕ್ರಮವಾಗಿ ಮಗುನ ಸಾಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಸಿಕ್ತು. ಆ ಸಂಬಂಧ ನಾವು ರಕ್ಷಣಾಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದು, ಈ ರೀತಿ ಮಗುವನ್ನು ಅಕ್ರಮವಾಗಿ ಸಾಕೊಂಡಿದ್ದಾರೆ, 2 ದಿನದ ಮಗು ಅಂತ ಹೇಳಿದರು. ಆ ಸಂಬಂಧ ನಾವು ರಕ್ಷಣಾಧಿಕಾರಿಗಳು ಪೊಲೀಸ್ನವ್ರ ಸಹಾಯದೊಂದಿಗೆ ಅಲ್ಲಿ ಹೋದಾಗ ಅಲ್ಲಿ ಸತ್ಯ ವಿಷಯ ಏನಾಗಿದೆ ಅಂತ ಹೇಳಿದ್ರೆ 2 ತಿಂಗಳ ಮಗುನ ಯಾರೋ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಟು ಹೋಗಿದ್ರು. ಆ ಮಗುನ ಒಂದು ಮುಸ್ಲಿಂ ಹೆಂಗಸು ಅದನ್ನು ನೋಡ್ತಾರೆ. ಆವಾಗ ಮನೆ ಕರ್ಕೊಂಬರ್ತಾರೆ ಆ ಮಗುನ. ಅವು ಕರ್ಕೊಬಂದಾಗ ಆ ಮಗು ಅವಳಿಗೆ ಆ ಮುಸ್ಲಿಂ ಹೆಂಗಸಿದ್ರಲ್ಲ ಆಕೆಯ ಮಗನಿಗೆ ಮಕ್ಕಳಿರೋದಿಲ್ಲ, 10 ವರ್ಷ ಆಗಿರುತ್ತೆ. ಅದಕ್ಕೋಸ್ಕರ ಮಗು ಸಿಕ್ಕಿದೆಯಲ್ಲ, ಮಗು ಚೆನ್ನಾಗಿದೆಯಲ್ಲ ಅಂತ ಸಾಕೊಂಡಿದ್ದಾರೆ 2 ತಿಂಗಳಿಂದ. ಮಗು ಸಿಕ್ತು ಅಂತ ತಗೊಂಡು ಬಂದು ಸಾಕೋದಕ್ಕೆ ಕಾನೂನಿನ ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮಗುವನ್ನ ಕೊಡಿ ಅಂತ ಕೇಳಿದ್ದಾರೆ. ಆಗ ಶುರುವಾಗಿದ್ದು ಅಬ್ದುಲ್ಲನ ಮನೆಯವರ ಗೋಳಾಟ. ಅಕ್ರಮವಾಗಿ ಸಾಕೊಂಡಿರೋ ಮಗು ಅಂತೇಳಿ ನಮಗೆ ಗೊತ್ತಾಯಿತು. ಆ ಮಗುವನ್ನ ಅವರು ಸಾಕೊಂಡಿದ್ದಾರೆ, ಅದಕ್ಕೆಲ್ಲ ಪಾಲನೆ ಪೋಷಣೆ ಮಾಡಿದರೆ. ಅವ್ರ ಬಗ್ಗೆ ನಮಗೆ ತುಂಬ ಕಳಕಳಿ ಇದೆ. ಏಕೆ ಅಂತ ಹೇಳಿದ್ರೆ ಮಗು ಇಲ್ಲಾಂದ್ರೆ ಬೇರೆ ಏನಾದ್ರು ಇದಾಗಿದ್ರೆ ಅನಾಹುತ ಆಗ್ತಾ ಇತ್ತು. ಆದರೆ ಕಾನೂನು ಪ್ರಕಾರ ಸ್ವಲ್ಪ ತೊಡಕಿದೆ ಇಲ್ಲಿ. ಏನಂತ ಹೇಳಿದ್ರೆ ಯಾರೂ ಕೂಡ ಅಕ್ರಮವಾಗಿ ಎಲ್ಲೋ ಸಿಕ್ತು, ಎಲ್ಲೋ ಬೀದಿಲಿತ್ತು ಅಂತ ಮಗುನ ನಾನು ಸಾಕೊಂಡಿದ್ದೀನಿ, ಪಾಲನೆ ಪೋಷಣೆ ಮಾಡಿದ್ದೀನಿ, ಈ ಮಗುಗೆ ನಾನೇ ತಂದೆ ತಾಯಿ ಅಂತ ಹೇಳಂಗಿಲ್ಲ. ಇವರು ಒಂದು ವೇಳೆ ಕಾನೂನು ಪ್ರಕಾರನೇ ಮಗು ತಗೋಬೇಕು ಅಂತ ಇದ್ದಲ್ಲಿ ಅದಕ್ಕೆ ಪ್ರಕ್ರಿಯೆ ಬೇರೆ ರೀತಿಯಲ್ಲಿದೆ. ಅವರು ದತ್ತು ಸಂಸ್ಥೆಗೆ ಅರ್ಜಿಯನ್ನು ಕೊಡ್ಬೋದು. ದತ್ತು ಸಂಸ್ಥೆಗೆ ಅರ್ಜಿಯನ್ನು ಕೊಟ್ಬಿಟ್ಟು ಅಲ್ಲಿ ಸೀನಿಯಾರಿಟಿ ಮೇಲೆ ಆ ಮಗುನ ಒಂದು ತೋರಿಸ್ತಾರೆ. ಆ ಮಗು ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಇವರು ಅಲ್ಲಿ ಹೋಗ್ಬಿಟ್ಟು ಏನು ಕ್ರಮಗಳಿದೆ ಅದನ್ನೆಲ್ಲ ನಡವಳಿಕೆಗಳೆಲ್ಲ ಅನುಸರಿಸಿ ಆ ಮಗುವನ್ನು ಕಾನೂನುಬದ್ಧ ಮಗುವನ್ನಾಗಿ ಮಾಡ್ಕೊಳ್ಲಿಕ್ಕೆ ಇವರಿಗೆ ಅವಕಾಶ ಇದೆ. ಕಾನೂನಿನ ಪ್ರಕಾರ ಅಧಿಕಾರಿಗಳು ಹೇಳೋದು ಸತ್ಯ. ಆದರೆ ಮಾನವೀಯತೆ ಅನ್ನೋದು ಒಂದು ಇದೆಯಲ್ಲ ಅಂತ ಕೇಳಿದ್ರೆ ಇಲ್ಲಿ ಕಾನೂನಿನ ಮುಂದೆ ಯಾವುದೂ ಇಲ್ಲ. ಕಾನೂನಿನ ಪ್ರಕಾರ ದತ್ತು ತಗೊಳ್ಬೇಕು ಅಂತಾರೆ. ಅವರು 2 ತಿಂಗಳು ಮಗುವನ್ನು ಸಾಕಿರೋದ್ರಿಂದ ಆ ಮಗು ಮೇಲೆ ತುಂಬ ಅವ್ರಿಗೆ ಅಟ್ಯಾಚ್ಮೆಂಟ್ ಇದೆ. ಹಂಗಾಗಿ ಅವರು ಈ ಮಗು ನಮಗೆ ಬೇಕು ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಆದರೆ ಈಗ ಕಾನೂನು ಪ್ರಕಾರ ಅವರಿಗೆ ಮಾಡ್ಕೊಡೋಕ್ಕೆ ಸ್ವಲ್ಪ ನಮಗೆ ಅಡಚಣೆ ಆಗ್ತಾಯಿದೆ. ಏಕೆ ಅಂತ ಹೇಳಿದ್ರೆ ಅದು ಅನಾಥ ಮಗು ಅಂತಾಗಲೇ ಈಗ ಅದು ಪ್ರೂವ್ ಆಗಿಬಿಟ್ಟಿದೆ ನಮ್ಮ ಪ್ರಕಾರ. ಅವ್ರ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡಿದ್ವಿ, ಇದು ಮಾಡಿದ್ವಿ, ಬುಟ್ಟಿಲಿತ್ತು ಮಗು ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಈಗ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದಿದೆ. ಅದಕ್ಕೆ ನಮ್ಮ ಕಮಿಟಿ ಇದೆ. ಕಮಿಟಿಲೆಲ್ಲ ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆ ಅವರು ಬದ್ಧರಾಗಿರಬೇಕು. ಅದಕ್ಕೆ ಅದು ಮಾನವೀಯತೆಯಿಂದ ನಮಗೆ ಮಾನವೀಯತೆಗಿಂತಲೂ ನಮಗೆ ಕಾನೂನು ಪ್ರಕಾರನೂ ಮುಖ್ಯ ಆಯಿತಾ. ಅದನ್ನು ನಾವು ಮಾನವೀಯತೆಯೂ ಕೂಡ ಪರಿಗಣಿಸ್ತೀವಿ. ಆದರೆ ಅದಕ್ಕಿಂತ ಕಾನೂನು ನಾವು ಮುಖ್ಯವಾಗಿ ನೋಡಬೇಕಾಗಿದೆ. ಏಕೆಂದರೆ ಯಾವುದೇ ಒಂದು ಎಲ್ಲೋ ಬೀದಿ ಸಿಕ್ಕಿದ ಮಗುನ ನೀವೇ ತಂದೆ ತಾಯಿ ಅಂತ ಅವರಿಗೆ ಕೊಡಲಿಕ್ಕೆ ನಮಗೆ ಈ ಸಮಿತಿಗೆ ಅಧಿಕಾರ ಇಲ್ಲ. ಅದಕ್ಕೆ ಬೇರೆ ಒಂದು ಪ್ರಕ್ರಿಯೆ ನಡೀಬೇಕು. ಹಾಗಾಗಿ ನಾವು ಆ ಮಗುನೇ ಅವರಿಗೆ ಮಾಡಿಕೊಡ್ತೀವಿ ಅಂತ ನಾವು ಭರವಸೆ ಕೊಡಲಿಕ್ಕೆ ಆಗೋದಿಲ್ಲ. ಇವರೇನೋ ಭರವಸೆ ಕೊಡೋದಿಲ್ಲ ಅಂತಾರೆ. ಇನ್ನು ಮಗು ತಮ್ಮ ಕೈಗೆ ಸಿಗೋಲ್ಲ, ಮಗುವನ್ನ ತಗೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆಯೇ ಆಘಾತಕ್ಕೆ ಒಳಗಾಗಿದ್ದಾರೆ. ಸದ್ಯಕ್ಕೆ ಅವರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಕಾನೂನಿನ ಪ್ರಕಾರ ಅನಾಥ ಮಗುವನ್ನ ಸಾಕೋದು ಅಪರಾಧವೇ ಸರಿ. ಆದರೆ ಅನಾಥವಾಗಿ ಸಿಕ್ಕ ಸಮಯದಲ್ಲಿ ಕಾನೂನಿನ ಅರಿವು ಇಲ್ಲದಂಥ ಇವರುಗಳು 2 ತಿಂಗಳ ಕಾಲ ಮಗು ತಮ್ಮದೇ ಅನ್ನುವಂತೆ ಆರೈಕೆ ಮಾಡಿದ್ದಾರೆ. ಈಗ ಮಗು ತಮ್ಮ ಕೈ ತಪ್ಪಿ ಹೋಗುತ್ತೆ ಅನ್ನುವಂಥ ಸಂಕಟ ಇವರುಗಳನ್ನ ಕಾಡ್ತಾ ಇದೆ. ಮಗುವಿಗಾಗಿ ನಾವುಗಳು ಸಾಯೋದಕ್ಕೂ ಸಿದ್ಧ ಅಂತಿದ್ದಾರೆ ಇವರುಗಳು. ನಮಗೆ ಇದೇ ಪಾಪು ಬೇಕು ಸರ್. ನಾವು ಇಲ್ಲಾಂದ್ರೆ ಒಂದು ಪಾಪು ಸಿಗಬೇಕು, ಇಲ್ಲಾಂದ್ರೆ ನನ್ನ ಜೀವ ಅಷ್ಟರಲ್ಲಿ ಇದ್ದೀವಿ ಸರ್. ನಾವು ಪಾಪುಗೆ ತಾಂಡೆ ಹೋಗ್ತೀವಿ, ಇಲ್ಲಾಂದ್ರೆ ನಮ್ಮ ಹೆಣ ತಾಂಡೋಗ್ಲಿ ಸರ್. ಈ ತಾಯಿಯ ಕೂಗು ಸಮಿತಿಯವರಿಗೆ ಕೇಳಿಸುತ್ತಾ? ಹೆತ್ತರೆ ಮಾತ್ರ ತಾಯಿನ ಅಕ್ಕರೆಯಲ್ಲಿ ಬೆಳೆಸ್ತೀನಿ ಅಂದವಳು ಹಾಗಂದ್ರೆ ಏನು? ಇಂತಹ ಪ್ರಶ್ನೆಗಳು ಕೇಳ್ತಿವೆ. ಸದ್ಯಕ್ಕೆ ಮುಂದಿನ ಶನಿವಾರದ ತನಕ ಮಗುವನ್ನ
ಮನೆಯವರಿಗೆ ಕೊಟ್ಟಿದ್ದಾರೆ. ಮುಂದೆ ಅದೇನಾಗುತ್ತೋ ಏನೋ ಅಂತ ಹೇಳ್ತಾ ಮುಂದಿನ ಸ್ಟೋರಿಗೆ ಹೋಗೋ ಮೊದಲು ಸಣ್ಣದೊಂದು ಬ್ರೇಕ್.